ನನಗೆ ನಾನ್ ಸರ್ ಜೀವನದಾಗ ನಿಮಗೂ ಸುದೀಪ್ ಸರ್ಗೂ ತಾಯಿವರೆಗೂ ಚಿರ ಋಣಿನೇ. ನಾನ್ ನಿಮ್ ಜೊತೆ 3 ವರ್ಷ ಮಾತಾಡದೆ ಇರ್ಬೋದು, 10 ವರ್ಷ ಮಾತಾಡದೆ ಇರ್ಬೋದು, ಬಟ್ ಯಾವತ್ತಿಗೂ ಚಿರ ಋಣಿ ಸರ್. ಏನಿಲ್ಲಮ್ಮ, ನೀವು ನೋಡಿ ನಿಮ್ಮ ದೊಡ್ಡ ಗುಣ ಅಷ್ಟೇ. ಆದರೆ ಒಂದು ಮನೆ ಅಥವಾ ಒಂದು ಪುಟ್ಟ ಸೂರು ಕಟ್ಟಿಕೊಡೋದು ಅಥವಾ ಅದರಲ್ಲಿ ಲಕ್ಷಾಂತರ ಜನರಲ್ಲಿ ನಿಮ್ಮನ್ನು ಗುರುತಿಸೋದು ಅಂದರೆ ಅದು ಸುಲಭನಾ? ನನಗೆ ಏನಿಲ್ಲ, ನನ್ನದು ಬರೀ ಮಾತಷ್ಟೆ, ಅವರದು ಕೆಲಸ. ಮಾತು ಅಂದ್ರೆ ಅದು ತುಂಬಾ ಪ್ರಭಾವಶಾಲಿ ಸರ್. ನಿಮ್ ಮಾತುಗಳು ಅವೇನು ಅಷ್ಟು ಸಣ್ಣವಲ್ಲ ಅವು, ಅವೆಲ್ಲ ಲೈಫ್ ಟರ್ನ್ ಮಾಡೋ ಅಂತ ಪಾಯಿಂಟ್ ಅವೆಲ್ಲ. ಒಳ್ಳೇದಾಗ್ಲಿ. ಎಲ್ಲಿಂದ ಫೋನ್ ಮಾಡ್ತಿರೋದು ಸರ್? ನಾನು ಆಲ್ರೆಡಿ ಗೊತ್ತು ಸರ್ ನಿಮಗೆ, ಯಾವಾಗ ಆಗ್ಲಿ ನಿಮ್ ವಾಯ್ಸ್ ಮರೆಯಲ್ಲಮ್ಮ ಅಂತ ಹೇಳ್ತಿರ್ತೀರಲ್ಲ, ನೀವೇ ಕಂಡಿಡಿಯಲ್ಲ ಅಂತ ಸುಮ್ನೆ ಮಾತಾಡ್ತಿದ್ದೀನಿ. ಹೌದಾ? ಹೌದು ಸರ್. ಅಯ್ಯೋ, ಈ ಹಿಂದೆ ಯಾವಾಗ ಮಾಡಿದ್ದೀರಿ ನೀವು ಕರೆನ? ಅಯ್ಯೋ, ಹಿಂದೆ ಅನ್ನೋದೇನು ಸರ್, ತುಂಬಾ ಸಲ ಮಾಡಿದ್ದೀನಿ ನಾನು. ತುಂಬಾ ಸಲ? ಹಾ ಸರ್. ಒಳ್ಳೆ ಕತೆ ಆಯ್ತಲ್ಲ. ಒಂದ್ ಒಂದು ಕ್ಲೂ ಕೊಡಿ ನೋಡೋಣ. ಕ್ಲೂನಾ? 8 ವರ್ಷದ್ದು ಪಾಪು, ಅತ್ಯಾಚಾರ. ಓ, ಹೊನ್ನೂರಮ್ಮನ? ಹಾ ಸರ್. ಓ, ಏನವ್ವ ಸರ್, ಚೆನ್ನಾಗಿ. 3-4 ಕಡೆ ಕೆಲಸ ಮಾಡ್ತೀನಿ. ಒಂದು ತುಂಬಾ ಬ್ಯುಸಿ ಆಗ್ಬಿಟ್ಟೆ ಸರ್. ನಾನು ಮೈಂಡ್ ಆರಾಮಾದ್ಮೇಲೆ ಕಾರ್ಯಕ್ರಮಕ್ಕೆ ಕಾಲ್ ಮಾಡಕ್ ಆಗಿಲ್ಲ ಸರ್. ಸಂತೋಷ ಸಂತೋಷ, ಭಾಳ ಖುಷಿ ಆಯ್ತು ನೋಡಿ. ನೀವು ಭಾಳ ಹಿಂದೆ ಮಾತಾಡಿದ್ರಿ, ಸರ್. ಕಂಡಿಡಿದ್ಬಿಟ್ಟೆ ನಾನು. ಆಯ್ತವ್ವ, ಊಟ ಮಾಡಿದ್ರಾ? ಸರ್ ಆಯ್ತು. ನೀವ್ ಆರಾಮಿದ್ದೀರಾ ಸರ್? ಆರಾಮಿದ್ದೀನವ್ವ. ಈಗ ಎಲ್ರು ಕಾರ್ಯಕ್ರಮ ಕೇಳೋರೆಲ್ಲ ಒಂದ್ ರೀತಿಯಲ್ಲಿ ಪಾಸಿಟಿವ್ ಆಗಿ ಹೋಗ್ತಾರೆ ಅನ್ನೋ ನಂಬಿಕೆ ಸರ್ ನನಗೆ. ಹೌದಾ? ಹಾಗಾಗಿ ಕಾಲ್ ಮಾಡೋದಿಲ್ಲ, ಯಾಕಂದ್ರೆ ಈಗ ನಮ್ ಟೈಮ್ ಬೇರೆಯವ್ರಿಗೆ ಇರ್ಬೇಕಲ್ವಾ ಅಂತೇಳಿ. ಗ್ರೇಟ್ ಗ್ರೇಟ್ ಗ್ರೇಟ್. ಆ ಟೈಮ್ ನಾವ್ ಚೆನ್ನಾಗಾದ್ಮೇಲೆ ಅದೇ ನಮ್ ಟೈಮ್ ಬೇರೆಯವ್ರಿಗೆ ಇರುತ್ತಲ್ಲ ಅಂತೇಳಿ ಎಷ್ಟೋ ಸಲ ಅನ್ಸುತ್ತೆ ಸರ್ ನನಗೆ. ಕಾರ್ಯಕ್ರಮ ನಾವ್ ಫ್ರೀ ಇದ್ದಾಗ ನೋಡ್ತಾ ಇರ್ತೀನಿ, ಒಂದ್ಸರಿ ಫೋನ್ ಮಾಡಿ ನಾನ್ ನೋಡ್ಲೇಬೇಕು ಸರ್, ಯಾಕಂದ್ರೆ ನಾನು ಸಿಂಗಲ್ ಆಗಿರೋಳು. ಇಲ್ಲಾಂದ್ರೆ ನನ್ ಮೈಂಡ್ ನೆಗೆಟಿವ್ ಕಡೆ ಹೋಗ್ಬಿಡುತ್ತೆ, ಬೇರೆ ಕೆಟ್ಟ ಆಲೋಚನೆಗಳ ಕಡೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕಾದ್ರೂ ಆ ಕಾರ್ಯಕ್ರಮ ನಾನು ವಾರದಲ್ಲಿ 1-2 ಸರಿ ಆದ್ರೂ ನಾನು ನೋಡಿರ್ತೀನಿ, ಎಷ್ಟೇ ಬ್ಯುಸಿ ಆಗಿದ್ರು. ಇಲ್ಲ ಅಂದ್ರೆ ಅದು ಸುಮ್ನೆ ಇರಕ್ ಆಗೋದಿಲ್ಲ ಸರ್. ಒಬ್ಬ ಮನುಷ್ಯನಿಗೆ ಕೆಟ್ಟದ್ದು ಒಳ್ಳೆ ಯೋಚನೆ ಎಲ್ಲ ಬರ್ತಾ ಇರುತ್ತಲ್ಲ ಸರ್. ಆದಷ್ಟು ನಾನು ಯಾರ ಮುಂದೆ ತಲೆ ತಗ್ಗಿಸ್ದಂಗೆ ಇರ್ಬೇಕು ಅಂತಂದ್ರೆ ಅದು ಕಾರ್ಯಕ್ರಮನ ಅಲ್ಲಿ ನೋಡ್ತಾನೆ ಇರ್ಬೇಕಾಗುತ್ತೆ. ಹೌದು, ಕಾರ್ಯಕ್ರಮದ ಜೊತೆಗೆ ನಿಮ್ಮ ಎಷ್ಟು ದೊಡ್ಡ ವಿವೇಕ ನಿಮ್ಮನ್ನು ಕಾಪಾಡುತ್ತೆ. ಕಾರ್ಯಕ್ರಮ ಒಂದು ನೆಪ ಅಷ್ಟೇ. ನೋಡಿ, ಎಷ್ಟು ಚೆನ್ನಾಗಿ ತಿಳುವಳಿಕೆ ಉಳ್ಳವರಾಗಿ ಒಳ್ಳೆ ರೀತಿಯಲ್ಲಿ ಬದುಕನ್ನು ಅರ್ಥೈಸಿಕೊಂಡು ಮಾತಾಡ್ತೀರಿ. ಗ್ರೇಟ್. ಇಲ್ಲ ಸರ್, ಈಗ ಅವಾಗಂದ್ರೆ ಅವಳು ಟೈಮ್ ವೇಸ್ಟ್ ಮಾಡ್ತಿದ್ದೆ ಸರ್, ಅದು ನಿಮ್ಗೂ ಗೊತ್ತು. ಬಟ್ ಅಳೋದು, ಪದೇ ಪದೇ ಕಾರ್ಯಕ್ರಮಕ್ಕೆ ಕಾಲ್ ಮಾಡೋದು, ನೀವ್ ಕಾಲ್ ರಿಸೀವ್ ಮಾಡಿಲ್ಲ ಅನ್ನೋ ಕಾರಣಕ್ಕೇನೆ ಅಳೋದು, ಲೈನ್ ಸಿಗ್ಲಿಲ್ಲ ಅಂತ ಹತ್ಕೊಂಡ್ ಕುತ್ಕೊಳ್ಳೋದು. ಅಂದ್ರೆ ನಿಮ್ ಮೇಲೆ ತುಂಬಾ ಡಿಪೆಂಡ್ ಆಗ್ತಾ ಇದೆ, ಫ್ರೆಂಡ್ಸ್ ಮೇಲೆ ತುಂಬಾ ಡಿಪೆಂಡ್ ಆಗ್ತಾ. ಇವಾಗ ಹಂಗಲ್ಲ ಸರ್, ನನ್ ವರ್ಕ್ ಆಯ್ತು, ನಮ್ಗೆ ಟೈಮ್ ಇರೋದಿಲ್ಲ ಸರ್. ಸೂಪರ್. ಅದು ಯಾವ್ದೋ ಒಂದು A&M ಕ್ವಾರ್ಟರ್ಸ್ ಇರುತ್ತೆ, ಅಲ್ಲಿ ಅದು ತೊಳೆಯೋದು, ಕೂಲಿ ಕೆಲಸ ಇದ್ರೆ ಕೂಲಿ ಕೆಲ್ಸಕ್ಕೆ ಹೋಗೋದು, ಈ ಮೆಹಂದಿ ಮದ್ವೆ ಅದು ಇದು ಅಂತ ಬಂದ್ರೆ ಅಲ್ಲೂ ಹೋಗಿ ಕೆಲಸ ಮಾಡೋದು. ಆಮೇಲೆ ಯಾರೋ ಒಬ್ರು ಈ ಪ್ರೆಗ್ನೆಂಟ್ ಲೇಡಿ ಇರ್ತಾರಲ್ಲ, ಅವ್ರಿಗೆ ಒಂದ್ ಮನೆ ಕೆಲಸ ಮಾಡೋದು. ಆಮೇಲೆ ಅಲ್ಲೆಲ್ಲ ನಾನು ಹೋಗ್ತೀನಿ ಅಂತ ಹೇಳ್ದೆ ಸರ್, ಉಡುಪಿ, ಅದೇ ಮಾನ್ಸಿ ಸುಧೀರು ಅಕ್ಕನ ಹತ್ರ ಹೋಗ್ತೀನಿ ಅಂತ ಹೇಳಿ ನಿಮಗೆ ಮೆಸೇಜ್ ಹಾಕಿ ಹೋದ್ನಲ್ಲ ಸರ್, ಅಲ್ಲಿ 1 ವೀಕ್ ಇದ್ದೆ ಸರ್ ಅವ್ರ ಮನೇಲಿ. ಅವ್ರ ತಂದೆ ತುಂಬಾ ಹೈಟ್ ಇದಾರೆ, ನಾನ್ ಕುಳ್ಳಿದೀನಿ, ಅವ್ರನ್ನ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ನನ್ ಕೈಲಿ. ಹಂಗಾಗಿ ಅಕ್ಕ ಇದು ನನಗೆ ಆಗ್ತಾ ಇಲ್ಲ ಅಕ್ಕ ಕೆಲ್ಸ ಅಂತ ಹೇಳ್ದೆ. ಸರಿ, ನಾನು ಅಪ್ಪಾಜಿಗೆ ಬೇರೆ ನೋಡ್ಕೊಳಕ್ ಹೇಳ್ತೀನಿ, ಈಗ ನಂದೇ ಸಪ್ರೇಟ್ ಮನೆ ಕಟ್ತೀನಿ, ನನ್ ಮನೆ ಆದ್ಮೇಲೆ ನೀನ್ ಬಾ ಅಂತೇಳಿ ವಾಪಸ್ ಕಳ್ಸಿದ್ರು. ಈಗ ಕೇಳ್ದೆ ಸರ್, ಇನ್ನೊಂದ್ 2 ತಿಂಗಳು ನನ್ ಮನೆ ಕಂಪ್ಲೀಟ್ ಆಗುತ್ತೆ, ಅವಾಗ ಬಾ ಅಂತ ಹೇಳಿದ್ರೆ ಅವ ಅಕ್ಕನ ಜೊತೆ ಆದ್ರೆ ಇರ್ಬೋದು ಸರ್. ಗ್ರೇಟ್ ಗ್ರೇಟ್, ಬಹಳ ಸಂತೋಷ. ಖುಷಿ ಆಯ್ತು ನಿಮ್ಮ ಪ್ರೋಗ್ರೆಸ್. ಇವತ್ತು ಬ್ಯುಸಿಯಾಗಿದ್ದೀರಿ, ಒಳ್ಳೆ ರೀತಿಯಲ್ಲಿ ಬದುಕನ್ನು ಅರ್ಥೈಸಿಕೊಂಡು ಬಂದದ್ದನ್ನು ಸ್ವೀಕರಿಸಿ ಬದುಕ್ತಾ ಇದ್ದೀರಿ. ಭಾಳ ಹಿಂದೆ ನೀವು ಬದುಕನ್ನು
ದುಃಖಮಯ ಮಾಡಿಕೊಂಡಿದ್ದೀರಿ. ಹೌದು, ಹಾ ಹೌದು ಸರ್. ಕಾರಣಾಂತರಗಳಿಂದ ಬದುಕಲ್ಲಿ ಅನ್ಫಾರ್ಚುನೇಟ್ಲಿ ಏನೇನೋ ಕೆಲವು ಘಟನೆಗಳು ನಡೆದಾದಾಗ ಅಷ್ಟು ಸುಲಭವಲ್ಲ ಅದನ್ನು ಮೀರಿ ಬರೋದು. ಬಟ್ ನೀವು ಇವತ್ತು ಬಂದಿದ್ದೀರಿ. ಎಷ್ಟು ಇಲ್ಲ ಸರ್, ಮೀರಕ್ಕೂನು ಅಲ್ಲಿ ಯಾರಾದ್ರೂ ಒಬ್ರು ಕೈ ಹಿಡ್ದು ಎತ್ತವ್ರು ಇರ್ಬೇಕು ಸರ್. ಹ್ಮ್ 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 ಆ ಕೆಲ್ಸ ಆ ಟೈಮಿಗೆ ಅವತ್ತು ನೀವ್ ಮಾಡಿದ್ರಿ. ಅದೇ ನಾನ್ ಸೊತ್ತೋಗ್ತೀನಿ ಸರ್ ಅಂತ ಕಾಲ್ ಮಾಡ್ಬಿಟ್ಟಿದ್ನಲ್ಲ ಹೌದವ್ವ, ಆ ಎಲ್ಲ ತರ ನೆನಪಿದೆ. ಕಾಲ್ ಮಾಡಿದಾಗ ಹ್ಮ್ 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 ಈಗ ಆ ರೀತಿ ಯಾರಾದ್ರೂ ಮಾತಾಡಿದ್ರೆ ನನಗೆ ಅವ್ರಿಗೆ ಹೆಂಗೆ ಸಮಾಧಾನ ಮಾಡ್ಬೇಕಂತಾನೆ ಗೊತ್ತಿಲ್ಲ. ನೀವು ಅಂತ ಹುಡುಗಿನ ನಾವು ಈ ಸ್ಟೇಜಿಗೆ ತಂದಿಟ್ರಲ್ಲ, 4-5 ಕಡೆ ಕೆಲಸ ಮಾಡಿ 4-5 ಜನಕ್ಕೆ ಹೇಳೋದು, ತುಂಬಾ ಆಕ್ಟಿವ್ ಮಾಡಿದ್ರಲ್ಲ ಸರ್. ಎಲ್ಲೋ ಒಂದ್ ಕಡೆ ಜಡವಾಗಿ 10 ಕೋಟಿ ಬಂದು ನನ್ ಮುಂದೆ ಇದ್ರೂನು ನನಗೆ ಅದು ಬೇಕಾಗಿಲ್ಲ, ಒಟ್ಟು ನಾನ್ ಸಾಯ್ಬೇಕು ಅಷ್ಟೇ. ಆ ಮೈಂಡ್ ಸೆಟ್ಟಿಗೆ ಹೋದವಳು ನಾನು. ಹೌದೌದು. ಆ ಟೈಮಲ್ಲಿ ಪಾಪ ಬರೀ ಸಾಯೋದ್ರಲ್ಲೇ ಯೋಚನೆ ಮಾಡ್ತಾ ಇದ್ರಿ ಪಾಪ. ಸರ್ ಈಗ ಎಲ್ಲ ಗಂಡ ಮಕ್ಳು ನಿಜ ಎಲ್ಲ ಸಾಮಾಜಿಕ ಭದ್ರತೆ, ಆರ್ಥಿಕ ಭದ್ರತೆ, ಎಲ್ಲಾ ಸಪೋರ್ಟ್ ಇದ್ದವ್ರೆ ಈಗಿನ ಕಾಲದಾಗ ಬದುಕದ್ ಕಷ್ಟ ಹೆಣ್ಮಕ್ಳು. ಅಂತದ್ದು ನಾನು ಎಲ್ರನ್ನೂ ಕಳ್ಕೊಂಡು ನಾನ್ ಬೀದಿಗೆ ಬಿದ್ದಾಗ ನಿಮಗೆ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದೀನಿ ಅಂದ್ರೆ ಸಾಯೋ ಯೋಚನೆ ಇರೋದು ಇನ್ನೇನಿರುತ್ತೆ ಸರ್ ಅವಾಗ? ಹೌದು ಹೌದು ನೋಡಿ. ಇರಕ್ ಒಂದ್ ನೆಲೆನೇ ಇಲ್ಲಲ್ಲ ನನಗೆ. ಹ್ಮ್ 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 ಯಾವ್ದೋ ಒಂದ್ ಬಿದ್ದಿರೋ ಮನೇಲಿ ಯಾರು ಯಾವ ಟೈಮಲ್ಲಿ ಯಾರು ಬಂದ್ ಏನ್ ಮಾಡ್ತಾರೋ, ಯಾಕಂದ್ರೆ ಎಲ್ಲ ಓಪನ್ ಇತ್ತಲ್ಲ ಸರ್, ಟಾಫು ಎಲ್ಲ ಮನೆ ಎಲ್ಲ. ಹ್ಮ್ 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 ಅವಾಗ ಸುದೀಪ್ ಸರ್ ಆ ಟೈಮಿಗೆ ಮನೆ ಕೊಟ್ರು, ಅದು ಓಕೆ. ಅದಕ್ಕೂ ಮುಂಚೆ ಇತ್ತಲ್ಲ ನಮ್ಮ ಪರಿಸ್ಥಿತಿ, ಆ ಪರಿಸ್ಥಿತಿಯಲ್ಲಿ ನಂಗೆ ಕಾಲ್ ಮಾಡಿರೋದು. ಈಗ ನೀವು ಅದೇ ಮನೇಲಿದ್ದೀರಾ? ಹಾ ಸರ್, ಅದೇ ಮನೇಲಿ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಬೇಕು ಅನ್ನೋದೇ ನನ್ ಮೈಂಡ್ ಅಲ್ಲಿ ಇರೋದು. ಆ್ಯಕ್ಚುಲಿ ನಾನು ಕಳೆದ ಒಂದು 4-5 ದಿವಸದ ಹಿಂದೆ ನಿಮ್ಮ ಹಳೆ ಕಥೆಯನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಅದನ್ನ ನೋಡಿಲ್ಲ ಸರ್ ನಾನು, ಅದನ್ನ ನೋಡಿಲ್ಲ. ಒಂದ್ಸರಿ ಕಾರ್ಯಕ್ರಮದಲ್ಲಿ ಹೇಳಿದ್ರಲ್ಲ ಹಿಂದೆ. ಹೌದು, ನಾನು ಭಾಳ ಸುದೀಪ್ ಅಣ್ಣ ಬರ್ತ್ಡೇ ಟೈಮ್ ಅಲ್ಲಿ ಹೇಳಿದ್ರಲ್ಲ. ಆ ವಿಡಿಯೋನೇ ನಮ್ಮವರು ಕಟ್ ಮಾಡೋ ಸಮಯದಲ್ಲಿ ಮೊನ್ನೆ ಹಾಕಿದ್ದಾರೆ. ಹಾ ಸರ್, ಅದ್ರಲ್ದೇ ಹಾಕಿದ್ರೇನೋ ತಗೊಂಡು. ಅದು ನಾನು ಬರ್ತ್ಡೇ ಟೈಮಲ್ಲಿ ನಾನು ಕೇಳಿದ್ದೆ ಸರ್. ಓಹೋ ಹೋ ಹೋ. ಸುದೀಪ್ ಸರ್ ನಿಮಗೆ ಆ ಮನೆ ಕಟ್ಟಿಕೊಟ್ಟ ಸಮಯ 1-2 ವರ್ಷದ ಹಿಂದ? ಇಲ್ಲ ಸರ್, 2023 ಅದೇ ವಿಕ್ರಾಂತ್ ರೋಣ ರಿಲೀಸ್ ಆದಾಗ. ಇವಾಗ ಅಲ್ಲೇ ಮಾರ್ಕ್ ರಿಲೀಸ್ ಆಯ್ತು. ಸಂತೋಷ. 3 ಸಿನಿಮಾ ಅದು ಸರ್ ಆ ಮನೆ ಕಟ್ಟಿದ್ಮೇಲೆ. ಸೂಪರ್. ನೋಡಿ, ನಿಮಗೆ ಆ ಕೃತಜ್ಞತೆ ಇದೆ. ಮತ್ತು ಆ ಮಹಾನ್ ಭಾವರಿಗೆ ನಿಮ್ಮಂಥವರು ಕಣ್ಣಿಗೆ ಬಿದ್ದಾಗ ಸ್ಪಂದಿಸುವ ಹೃದಯವನ್ನು ಹೊಂದಿದ್ದಾರೆ ಅವರೆಲ್ಲ. ನನಗೆ ಬಹಳ ಖುಷಿ ಅನ್ನಿಸ್ತು ನೀವು ಅದನ್ನು ಹೇಳಿದಾಗ. ಈವನ್ ನೀವು ಒಂದ್ಸಲಿ ಮೆಸೇಜ್ ಮಾಡಿ ಬಿಗ್ ಬಾಸ್ ವಿಚಾರ ಕೂಡ ಹೇಳಿದ್ರಿ. ಹೌದು ಸರ್, ನಾನು ಹೋಗ್ಬೇಕಿತ್ತು, ನೀವ್ ಹೇಳಿದ್ರಿ ಹೋಗಮ್ಮ, ಅಷ್ಟು ದೊಡ್ಡವ್ರ ಇದ್ಮೇಲೆ ಭಯ ಹೋಗಮ್ಮ ನೋಡ್ಕೊಂಬಂದ್ ನಾನೇ ಹೋಗ್ಲಿಲ್ಲ ಸರ್. ಆಯ್ತವ, ಎಲ್ಲ ಒಳ್ಳೇದಾಗಲಿ. ಆ ಮಹಾನ್ ಭಾವರನ್ನು ಸದಾ ಸ್ಮರಣೆ ಮಾಡು. ನಿನ್ನ ಕೆಲಸ, ನಿಮ್ಮ ಈ ಒಳ್ಳೆತನ, ನಿಮ್ಮ ಈ ಗುಣ, ಇವತ್ತು ನೋಡು ಎಷ್ಟು ಕ್ರಿಯಾಶೀಲರಾಗಿದ್ದೀರಿ, ಬದುಕನ್ನು ಎಷ್ಟು ಉತ್ಸಾಹದಿಂದ ಬದುಕ್ತಾ ಇದ್ದೀರಿ. ಎಲ್ಲರೂ ಹೊರಟೋಗಿರ್ಬೋದು, ಅಥವಾ ಎಲ್ಲರೂ ಕೆಲವೊಮ್ಮೆ ಸತ್ತು ಹೋಗಿರ್ಬೋದು, ಬಿಟ್ಟು ಹೋಗಿರ್ಬೋದು, ಮೋಸ ಮಾಡಿರ್ಬೋದು, ಕಾರಣಾಂತರಗಳಿಂದ ದೂರ ಆಗಿರ್ಬೋದು. ಆದರೆ ಇವತ್ತು ನೀವು ನಿಮ್ಮ ಬದುಕನ್ನು ಸದೃಢವಾಗಿ ಕಟ್ಕೊಂಡಿದ್ದೀರಿ. ಸದೃಢವಾಗಿ ಸರ್, ಬದುಕು ಸದೃಢವಾಗಿದೆ ಅನ್ನೋದಕ್ಕಿಂತ ಮನಸ್ಸು ಬಹಳ ಅಂದ್ರೆ ಬಹಳ ಸದೃಢ ಆಗ್ಬಿಡುತ್ತೆ ಸರ್. ನನಗೆ ಯಾರು ಬೇಡ, ನಾನು ಯಾರಿಲ್ಲ ಅಂದ್ರೆ ಬದುಕಬಲ್ಲೆ ಅಂದ್ರೆ ಒಬ್ಬ ಮನುಷ್ಯ ತನ್ನೊಳಗ್ ತಾನೇ ಯಾವಾಗ ಮಾತಾಡ್ಕೊಳ್ತಾನೋ ಅವನೇ ತನ್ನ ಆತ್ಮಕ್ಕೆ ತಾನು ವಿಶ್ಲೇಷಣೆ ಕೊಟ್ಕೊಂತಾನೆ, ಯಾರ್ದು ಬೇಕಾಗಿರಲ್ಲ. ಹೌದು ಹೌದು ಹೌದು. ಅವಾಗ ಬೇರೆಯವ್ರ ಸಪೋರ್ಟಿಗೆ ಬೇಕಾಗಿರ್ತಾರೆ, ನಮಗೆ ಬೇರೆಯವ್ರು ಬೇಕಾಗಿರ್ತಾರೆ. ನಮ್ಮಲ್ಲೇ ಒಳಗಡೆನೆ ಒಂದು ಜ್ಞಾನ ಇದ್ದಾಗ ಅಲ್ಲಿ ಯಾರು ಬೇಕಾಗಲ್ಲ ಸರ್. ನನಗೆ ನಾನೇ ಸಮಾಧಾನ ಮಾಡ್ಕೋಬಲ್ಲೆ, ನನಗೆ ನಾನೇ ಬದುಕಬಲ್ಲೆ. ಸೂಪರ್ ಸೂಪರ್. ಅದೆಲ್ಲ ತಾತ್ಕಾಲಿಕ ಅನಿಸ್ಬಿಡುತ್ತೆ ಸರ್. ಬೇರೆಯವರಿಂದ ಇದು ಊಟ ಮಾಡೋದು, ಬೇರೆಯವ್ರ ಹತ್ರ ಸಮಸ್ಯೆ ಹೇಳ್ಕೊಳ್ಳೋದು, ಆ ತರ ಎಲ್ಲ ಇದು ಅನ್ಸುತ್ತೆ. ಒಂದು ನಿಮ್ಮಿಂದ ಕಲ್ತ ಮೇಲೆ ಅದು ನಂಗೆ ಅದನ್ನ ಮೇಲೆ ಹೋಗ್ಬಿಡ್ಬೇಕಂತ ನನಗೆ. ಹೌದವ, ಪ್ರತಿಯೊಬ್ಬ ಗುರುವಿನ ಆಸೆ ವಿದ್ಯಾರ್ಥಿ ಕಲಿತಾ ಇಲ್ಲೇ ಇರಲಿ ಅನ್ನೋದೇ ಅಲ್ಲ, ಕಲಿತು ಅವನು ಮುಂದುವರಿಬೇಕು, ಅವನೊಬ್ಬ ಸ್ವಯಂ ಗುರು ಆಗೋವರೆಗೂ. ಹೌದಲ್ಲ? ಹೌದು ಸರ್. ಹಾಗಾಗಿ ಬಹುಶಃ ಇನ್ನೊಬ್ಬರ ಹತ್ರ ಸಮಸ್ಯೆ ಹೇಳ್ಕೊಡೋದು ಅಥವಾ ಇನ್ನೊಬ್ಬರಿಂದ ನೆರವು ತಗೊಳ್ಳೋದು ಅದು ಮೊದಲ ಹಂತ, ಮತ್ತು ಅದು ಕೊನೆ ಹಂತ ಆಗಿರಬೇಕು ಕೂಡ. ಆನಂತರ ಅವನು ಇನ್ನೊಬ್ರಿಗೆ ಕೈ ಚಾಚೋ ಥರ ಆಗಬೇಕು, ಅಥವಾ ಅವನು ಇನ್ನೊಬ್ರಿಗೇನು ಹೇಳೋ ಥರ ಆಗಬೇಕು.
ಯಾಕಂದ್ರೆ ಹಾ ಪರಾವಲಂಬನೆ, ಇನ್ನೊಬ್ಬರನ್ನ ಅವಲಂಬಿಸೋದು ಯಾವಾಗಲೂ ಒಂದು ಹಂತ ಆದ್ಮೇಲೆ. ಸರ್ ನನ್ನ ಸಮಸ್ಯೆನೇ ನಿಮ್ಗೆ 2 ವರ್ಷ ಹೇಳ್ಕೊಂಡೆ, ಹ್ಮ್ ಅದಾದ್ರೆ ನೆಕ್ಸ್ಟ್ ವರ್ಷಕ್ಕೆ ಅದು ಇಂಪ್ರೂವ್ಮೆಂಟ್ ಅದು ಅಲ್ಲಿ ಆ ಕಾರ್ಯಕ್ರಮ ಕೇಳೋರು ಏನಿದಾರ ಅವ್ರೆಲ್ರು ಹಂಗೆ ಹೋಗ್ಬೇಕನ್ನೋದು ಅದು ನನ್ನ ಇದು ಸರ್. ಸೂಪರ್ ಸೂಪರ್. ನೋಡಿ, ನೀವು ಅಲ್ಲೊಂದೆರಡು ವರ್ಷ ರಿಕವರ್ ಆಗಲಿ ಸಮಯ ತಗೊಂಡಿರ್ಬೋದು, ಅಥವಾ ನಾನು ಏನೋ ಒಂದೆರಡು ಪುಟ್ಟು ಮಾತಾಡಿರ್ಬೋದು, ಅದು ನನ್ನದೇ ದೊಡ್ಡತನ ಅಲ್ಲ. ಆದರೆ ಆನಂತರ ನೀವು ಮತ್ತೆ ಬೌನ್ಸ್ ಬ್ಯಾಕ್ ಆದ್ರಿ, ಮತ್ತೆ ಮೇಲಿದ್ರಿ, ಮತ್ತೆ ಇವತ್ತು ಬ್ಯುಸಿ ಆಗಿದ್ದೀರಿ. ಲೈಫಲ್ಲಿ ನನ್ನ ಪ್ರಕಾರ ಬ್ಯುಸಿ ಆಗೋದಕ್ಕಿಂತ ದೊಡ್ಡ ಸಾಧನೆ ಇಲ್ಲವ. ಒಳ್ಳೆ ವಿಚಾರಗಳಲ್ಲಿ, ಒಳ್ಳೆಯ ದುಡಿಮೆಗಳಲ್ಲಿ, ಒಳ್ಳೆಯ ಕೆಲಸಗಳಲ್ಲಿ ಬ್ಯುಸಿ ಆಗೋದಿದೆಯಲ್ಲ, ಇದು ಜೀವನದ ಬಹಳ ದೊಡ್ಡ ನೆಮ್ಮದಿಯ ಸೂತ್ರ. ಯಾಕಂದರೆ ಖಾಲಿ ಇರೋದು ಅಂದರೆ ಅದೊಂದು ದೆವ್ವದ ಮನೆ ಇದ್ದಂಗೆ, ನೆಗೆಟಿವ್ಗಳು ಬರ್ತಾ ಇರ್ತವೆ. ಬ್ಯುಸಿ ಇದ್ದಾಗ ಅದೊಂದು ದೇವಸ್ಥಾನ, ಅದೊಂದು ತೃಪ್ತಿ, ನೆಮ್ಮದಿ, ಎಲ್ಲದಕ್ಕೂ ಚಂದ. ಹಾಗಾಗಿ ಇವತ್ತು ನೀವು ಬ್ಯುಸಿ ಇದ್ದೀರಿ, ಬದುಕನ್ನು ಎಲ್ಲ ಮರ್ತಿದ್ದೀರಿ ಅಂತ ಹೇಳಲ್ಲ, ಆದರೆ ಮರ್ತು ಮುಂದೆ ಹೋಗಲೇಬೇಕು ಅನ್ನೋ ಅನಿವಾರ್ಯತೆ ಅನ್ನೋ ಸತ್ಯವನ್ನು ಅರ್ತಿದ್ದೀರಿ. ಹಾಗಾಗಿ ಮುಂದೆ ಹೋಗ್ತಾ ಇದ್ದೀರಿ, ಭಾಳ ಸಂತೋಷ. ನನಗೆ ನಾನ್ ಸರ್ ಜೀವನದಾಗ ನಿಮಗೂ ಸುದೀಪ್ ಸರ್ಗೂ ತಾಯಿವರೆಗೂ ಚಿರಋಣಿನೇ. ನಾನ್ ನಿಮ್ ಜೊತೆ 3 ವರ್ಷ ಮಾತಾಡದೆ ಇರ್ಬೋದು, 10 ವರ್ಷ ಮಾತಾಡದೆ ಇರ್ಬೋದು, ಬಟ್ ಯಾವತ್ತಿಗೂ ಚಿರಋಣಿ ಸರ್. ಏನಿಲ್ಲಮ್ಮ, ನೀವು ನೋಡಿ ನಿಮ್ಮ ದೊಡ್ಡ ಗುಣ ಅಷ್ಟೇ. ಆದರೆ ಒಂದು ಮನೆ ಅಥವಾ ಒಂದು ಪುಟ್ಟ ಸೂರು ಕಟ್ಟಿಕೊಡೋದು ಅಥವಾ ಅದರಲ್ಲಿ ಲಕ್ಷಾಂತರ ಜನರಲ್ಲಿ ನಿಮ್ಮನ್ನು ಗುರುತಿಸೋದು ಅಂದರೆ ಅದು ಸುಲಭನಾ? ನನಗೆ ಏನಿಲ್ಲ, ನನ್ನದು ಬರೀ ಮಾತಷ್ಟೇ, ಅವರದು ಕೆಲಸ. ಮಾತು ಅಂದ್ರೆ ಅದು ತುಂಬಾ ಪ್ರಭಾವಶಾಲಿ ಸರ್. ನಿಮ್ ಮಾತುಗಳು ಅವೇನು ಅಷ್ಟು ಸಣ್ಣವಲ್ಲ, ಅವೆಲ್ಲ ಲೈಫ್ ಟರ್ನ್ ಮಾಡೋ ಅಂತ ಪಾಯಿಂಟ್ ಅವೆಲ್ಲ. ಕೆಲವೊಬ್ರು ಮೆಸೇಜ್ ಹೆಂಗಿರುತ್ತೆ ಅಂದ್ರೆ, ಕೆಲವೊಬ್ರು ಮೆಸೇಜ್ ಒಂದು ಮೆಸೇಜ್ ಅಲ್ಲಿ ಲೈಫ್ ಟರ್ನ್ ಆಗ್ಬೇಕು. ಈಗ ಸುದೀಪ್ ಸರ್ ಮೋಟಿವೇಶನ್ ಆಗಿರ್ಬೋದು, ಉಪೇಂದ್ರ ಸರ್ ಮೋಟಿವೇಶನ್ ಆಗಿರ್ಬೋದು, ನಿಮ್ ಮೋಟಿವೇಶನ್ ಆಗಿರ್ಬೋದು, ಆ ತರ ಇರ್ತವೆ. ನೋಡಿ, ನನಗೆ ಒಂದು 3-4 ವರ್ಷದ ಹಿಂದಿನ 100 ಅಮ್ಮ ಅವ್ರನ್ನ ನೆನೆಸ್ಕೊಂಡ್ರೆ, ಇವತ್ತಿರೋ 100 ಅಮ್ಮನ ನೆನೆಸ್ಕೊಂಡ್ರೆ, ಒಬ್ಬೊಬ್ಬ ಏನು ಬದಲಾವಣೆ ಅಪ್ಪ. ದಟ್ಸ್ ನಂಗೆ ಥ್ಯಾಂಕ್ ಯು, ನೀವು ನೆನಪು ಮಾಡಿದ್ದಕ್ಕೆ, ಅಥವಾ ಮತ್ತೆ ಬಂದು ನಿಮ್ಮ ಈ ಸ್ಥಿತಿಯನ್ನು ಜನರ ಮುಂದೆ ಹಂಚ್ಕೊಂಡು. ಯಾಕಂದರೆ ನಮ್ಮ ಮೊದಲ ವೀಕ್ಷಕರಿಗೆಲ್ಲ ನಿಮ್ಮ ಪರಿಚಯ ಇರುತ್ತೆ. ಏನ್ ತುಂಬಾ ಮಾತಾಡಿದ್ದೀವಿ. ಈಗ್ಲೂ ಮಾತಾಡ್ತೀವಲ್ಲ ಸರ್, ನಮ್ಮ ಈ ಗ್ರಾಮ ಜ್ಞಾನಾಶ್ರಮ ಹುಡುಗ್ರೆ ತುಂಬಾ ಜನ ಇದಾರಲ್ಲ. ಈಗ ಋತುಶ್ರೀ ಇದ್ದಾಳೆ, ಯಮರಾಜ್ ಅವ್ರು ಇದಾರೆ, ಗಣೇಶ್ ಅವ್ರು ಇದಾರೆ. ಈಗ್ಲೂ ಗ್ರೂಪ್ ಇದೆಯಾ ಅದು? ಹಾ ಸರ್, ಎಲ್ಲರೂ ಇದು ನಾವೆಲ್ಲರೂ ಸೇರಿ ಅದೇ ಹೇಳಿದ್ವಲ್ಲ ಸರ್, ನಾವ್ ಒಂದ್ಸಲಿ ಜ್ಞಾನಾಶ್ರಮಕ್ಕೆ ಬರೋಣ ಹಂಗಿಂಗೆ ಅಂತೇಳಿ, ಅದಿನ್ನೂ ಕೈ ಕೂಡ್ಲಿಲ್ಲ. ಈಗ್ಲೂ ಅವ್ರು ಎಲ್ಲ ನನ್ನ ಜೊತೆ ಚರ್ಚೆ ಮಾಡ್ತಿರ್ತಾರೆ. ಅವ್ರು ಗಣೇಶ್ ಅವ್ರು ಹೇಳಿದ್ರು, ಅಕ್ಕ ನಾನು ಹೋಗ್ ಬಂದೆ ಬೆಂಗಳೂರಲ್ಲಿ, ಒಂದ್ಸರಿ ಬರ್ರಿ ಅಕ್ಕ ಹೋಗ್ಬರೋಣ, ಹೋಗಂತೇಳಿ ನಾನೇ ಬಿಸಿ ಆಗಿದ್ದೀನಿ ಅಂತ ಹಿಂಗೆ ಹೇಳ್ಕೊಂಡ್ ಬರ್ತಿದ್ವಿ ಸರ್. ಆಯ್ತು, ಎಲ್ಲೆಲ್ಲಿ ಇದ್ದಿರೋ ನೀವೆಲ್ಲ ಚೆನ್ನಾಗಿರ್ಬೇಕು. ಬಹಳ ಖುಷಿ ಆಯ್ತು, ಒಳ್ಳೇದಾಗ್ಲವಾ. ಥ್ಯಾಂಕ್ ಯು. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಆದ್ರೆ ನಮ್ಮನ್ನ ನೆನೆಸ್ಕೊಂಡು ಒಂದೆರಡು ಒಳ್ಳೆ ಮಾತಿನ ಮೂಲಕ ನನಗೂ ಖುಷಿ ಕೊಟ್ರಿ. ಈ ಕಾರಣಕ್ಕೆ ನಿಮಗೆ ನಾನು ವಂದಿಸ್ತಾ, ಮತ್ತೆ ನಿಮ್ಮ ಬದುಕನ್ನು ಮತ್ತೆ ಪುನರ್ಸ್ಥಾಪಿಸಿಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮಗಿರುವ ಒಂದು ಗಟ್ಟಿಗಿತ್ತಿತನ ಅದ್ಭುತ. ದೇವರು ಇನ್ನೂ ಒಳ್ಳೊಳ್ಳೆ ಸಜ್ಜನರ ಸಹವಾಸವನ್ನು ಕೊಟ್ಟು ಮುನ್ನಡೆಸುವ ಜನರು ನಿಮ್ಮ ಬದುಕಿಗೆ ಸಿಗಲಿ. ಅವರು ನಿಮಗೆ ಅಂತರಂಗಕ್ಕೂ ಬಹಿರಂಗಕ್ಕೂ ಬೆಳಕನ್ನು ತುಂಬಿ ನಿಮ್ಮನ್ನು ಮುನ್ನಡೆಸುವಂತಾಗಲಿ. ನಿಮ್ಮ ಈ ಬದುಕಿನ ದೃಷ್ಟಿಕೋನ, ಬದುಕಿನ ತಿಳಿವು, ಅರಿವು ನಿಮ್ಮನ್ನು ಮುನ್ನಡೆಸ್ಕೊಂಡು ಹೋಗುತ್ತೆ. ನೀವೇ ಹೇಳ್ದಂಗೆ ಹೊರಗಿನ ವಿಚಾರಗಳಿಗೆ ಅವಲಂಬಿತರಾಗೋದಕ್ಕಿಂತ ನನ್ನೊಳಗಿನ ಬೆಳಕು ನನ್ನನ್ನು ಮುನ್ನಡೆಸ್ತಾ ಇದೆ ಅಂತ ಶಾಶ್ವತವಾದ ಸತ್ಯ ಅದು. ಯಾಕಂದರೆ ಯಾರು ಒಳಗಿನಿಂದ ಕತ್ತಲಾಗಿದ್ದಾರೋ ಅವರಿಗೆ ಹೊರಗಡೆ ಕೋಟಿ ಕೋಟಿ ಸೂರ್ಯರು ಬಂದರೂ ಅವರನ್ನು ಏನೂ ಉದ್ಧಾರ ಮಾಡಲಿಕ್ಕಾಗಲ್ಲ. ಯಾಕಂದರೆ ಒಳಗೆ ಕತ್ತಲಾದ ಮೇಲೆ ಹೊರಗೆ ಎಷ್ಟು ಸೂರ್ಯ ಬಂದ್ರೇನು. ಹಾಗಾಗಿ ಒಳಗಿನ ಬೆಳಕು ಯಾವಾಗಲೂ ಮುಖ್ಯ, ಮತ್ತದು ಶಾಶ್ವತವಾದದ್ದು. ಈಗ ನಿಮಗೆ ಮತ್ತೆ ನೀವ್ ಹೇಳಿದ್ದು ನನಗೆ ಇನ್ನೊಂದು ಮಾತು ತುಂಬಾ ಚೆನ್ನಾಗಿ ನೆನಪಿದೆ ಸರ್. ಅವ್ರಿಗೆ ಇವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು ಅದೆಲ್ಲ ಬಿಟ್ಬಿಡಮ್ಮ. ಹೊರಗಡೆ ಸಿಗೋ ಅಂತ ಮರ್ಯಾದೆಗಳಿಗಿಂತ ನಿನ್ನ ನೀತಿ, ನಿಯತ್ತು, ನಿನ್ನ ಆತ್ಮ ಶುದ್ಧಿಯಾಗಿ ಬದುಕ್ತಿಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರಲ್ಲ ಸರ್ ಯಾವಾಗ್ಲೂ.
ಒಂಟಿ ಹೆಣ್ಣಂತ ಯಾರು ಗೌರವ ಕೊಟ್ಟಿಲ್ಲ. ಬೇಕಾದ ಯಾರೋ ಮಾತಾಡ್ತಾರೆ ಅಂದ್ರೆ ಅದೆಲ್ಲ ನಿರ್ಲಕ್ಷ್ಯ ಮಾಡ್ಬಿಟ್ಟು ಫಸ್ಟ್ ಅದನ್ನೆಲ್ಲ ತೆಗೆದ್ಬಿಡು ತಲೆಯಿಂದ ಅಂತ ಹೇಳಿದ್ರಲ್ಲ. ಸೂಪರ್. ಇವತ್ತು ನಾನು ಹಂಗೆ ಬದುಕ್ತಾ ಇದ್ದೇನೆ ಸರ್. ನಮ್ ಗೌರವ ಮರ್ಯಾದೆ ಅನ್ನೋದು ನಾವ್ ಮಾಡೋ ಕೆಲ್ಸದ ಮೇಲೆ ನಾವ್ ಇದ್ರ ಮೇಲೆ ಅದು ಬರುತ್ತೆ ಅನ್ನೋದು ಅವಾಗ ಅರ್ಥ ಆಯ್ತು ಸರ್ ನನಗೆ. ಸತ್ಯ ಸತ್ಯ. ಅಂದರೆ ಹೊರಗಿನ ಜನ ಏನೇನು ಮಾತಾಡ್ತಾರಲ್ಲ, ಒಂದು ತಿಳ್ಕೊಳ್ಳಿ, ಅವರ ಸೀಮಿತ ಬುದ್ಧಿ, ಅವ್ರಿಗೇನು ಗೊತ್ತು ಅಷ್ಟೇ ಮಾತಾಡ್ತಾರೆ. ಇವನ್ ನಿಮ್ಮ ಬದುಕು ಏನಿದೆಯೋ ಅದು ಅವ್ರಿಗೆ ಬೇಕಿಲ್ಲ, ಅವ್ರಿಗೇನು ಕಾಣಿಸ್ತಿದೆಯೋ ಅದು ಮಾತ್ರ ಅವ್ರಿಗೆ ಬೇಕು. ಈಗ ಕೆಲವೊಮ್ಮೆ ಬದುಕಲ್ಲಿ ಇರೋದು ಬೇರೆ, ಹೊರಗಿನವ್ರಿಗೆ ಕಾಣಿಸೋದು ಬೇರೆ. ಈಗ ಹೊರಗಿನವರು ಅವ್ರಿಗೇನು ಕಾಣಿಸ್ತೋ ಹಂಗೆ ಮಾತಾಡ್ತಾರೆ, ಆದರೆ ಇಲ್ಲಿ ಬೇರೆ ಥರ ಇರುತ್ತೆ. ಹಾಗಾಗಿ ದೊಡ್ಡವರು ಏನು ಹೇಳಿದ್ರು, ಹೊರಗಿನ ಜನರು ನಿಮಗೆ ಭಗವಂತನೇ ಕಳಿಸಿದ ದೂತರು. ಒಳ್ಳೆ ಕೆಲಸ ಆಗಬೇಕಾದ್ರೆ ಅವರ ಮಾತುಗಳಿಂದ ಕೆಡಿಸುವ, ದೇವರು ಕಳಿಸಿರುವುದಲ್ಲ, ಒಂದು ಯಾಕಂದರೆ ದೈವ ರಾಕ್ಷಸ ಗುಣ ದೈವ ಗುಣ ಇದ್ದಿದ್ದೆ. ನೀವೇನೋ ಒಂದು ಒಳ್ಳೇದು ಮಾಡಲಿಕ್ಕೆ ಹೋದಾಗ, ಏನೋ ಬದುಕಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಿಮ್ಮನ್ನು ಮೈ ಮುಟ್ಟಲ್ಲ, ಒಡಿಯಲ್ಲ, ಚಚ್ಚಲ್ಲ, ಆದರೆ ಮಾತಿನ ಮೂಲಕ ನಿಮ್ಮನ್ನು ಹಿಂದೆ ಹೆಜ್ಜೆ ಇಡ್ಲಿಕ್ಕೆ ಅವರು ಸ್ವಲ್ಪ ಪ್ರಚೋದನೆ ಕೊಡ್ತಾರೆ, ನೋಯಿಸ್ತಾರೆ, ದುಃಖಪಡಿಸ್ತಾರೆ. ಆದರೆ ನೀವು ನಂಬಿರುವುದು ದೈವ ಅನ್ನೋದಾದ್ರೆ ನೀವು ಮುಂದೆ ಹೋಗ್ತಾ ಇರ್ಬೇಕು ಆ ಕಡೆ. ಇವತ್ತಿಗೆ ಅಂತವಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ ಸರ್. ಇವತ್ತು ನಿಮಗೆ ಒಂದ್ ಬ್ಯಾಡ್ ಕಾಮೆಂಟ್ ತಪ್ಪಿದ್ದಲ್ಲ ಅಂದ್ರೆ ನಂದ್ಯಾಮ ಅನಿಸ್ಬಿಡುದು ಅಲ್ಲಿ. ಯಾರಿಗೂ ಬಿಟ್ಟಿಲ್ಲ ಅವು, ಬಿಟ್ಟಿಲ್ಲ. ಎಂತೆಂತ ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ ಅದು ಇದ್ದಿದ್ದೆ ಕಾಮನ್ ಆಗಿ ಇದ್ದಿದ್ದೇವ. ಲೋಕದಲ್ಲಿ ಒಳಿತಿನ ಹಿಂದೆ ಕೆಡುಕು, ಹೇಗೆ ಹುಟ್ಟಿನ ಹಿಂದೆ ಸಾವೋ ಹಾಗೆ ಹಗಲಿನ ಹಿಂದೆ ರಾತ್ರಿಯೋ, ಒಳ್ಳೆಯದರ ಹಿಂದೆ ಕೆಟ್ಟದ್ದು ಹಿಂಬಾಲಿಸ್ತಾನೆ ಇರುತ್ತೆ. ಆದ್ರೆ ಇಲ್ಲ ಸರ್, ಅಂತವ್ರು ಇರ್ಲೇಬೇಕು ಸರ್. ಅವೆಲ್ಲ ಪಳಗಿದ ಮೇಲೆ ಸರ್ ಜ್ಞಾನ ಬರೋದು. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಒಳ್ಳೇದು ಗೊತ್ತಾಗ್ಬೇಕು, ಕೆಟ್ಟದ್ದು ಗೊತ್ತಾಗ್ಬೇಕು. ಅವಾಗ್ಲೇ ನಾವು ನಮ್ ಲೈಫ್ ಚೆನ್ನಾಗಿ ತಗೊಂಡು ಹೋಗೋದು. ಸೂಪರ್. ತುಂಬಾ ನೋವು ನೋವು ಅವಮಾನ ಎಲ್ಲ ಅನುಭವಿಸಿದ್ಮೇಲೆನೆ ಒಂದು ಕಲ್ಬಂಡೆ ಆಗಕ್ ಸಾಧ್ಯ. ಅದೆಲ್ಲ ಅನುಭವಿಸಿ ಅಳಬೇಕಾದಾಗ ಮಾತ್ರ ನಿಮ್ಮಂತವ್ರೊಬ್ರು ಮೇಲೆ ಕೆತ್ತಬೇಕಾಗುತ್ತೆ ಸರ್. ಆ ಸಾವಿನ ದೌಡೆಯಿಂದ ತೆಗೆದು ಆಚೆ ಬಿಸಾಕ್ದಾಗ ಅವಾಗ ಅದೆಲ್ಲ ಗೆದ್ದು ಎದ್ದೇಳ್ತಾರೆ ಸರ್. ಸತ್ಯ ಸತ್ಯ. ನಮಗೆ ಈಗ ಬದುಕಿ ಹೇಗಂದರೆ, ನೀವು ನೀರಲ್ಲೇ ವಾಸಿಸುವ ಒಂದು ಮೀನು ನೀರೊಳಗಡೆ ಬಿದ್ದಿದೆ. ಯಾಕಂದರೆ ಯಾರೋ ಗುರುಗಳು ಹೇಳಿದರು, ನೀರೊಳಗಡೆ ಮುಳುಗುತ್ತಾ ಇರೋದನ್ನು ಕಾಪಾಡಬೇಕಪ್ಪ ಅಂತ ಒಬ್ರು ಯಾರೋ ಗುರುಗಳು ಹೇಳಿದರು ಅಂತ. ಮೀನನ್ನು ತೆಗೆದು ನಾನು ನೀರಿಂದ ದಡಕೆಸಿದ್ರೆ ಮೀನಿನ ಕತೆ ಏನಾಗಬೇಕು? ಈಗ ಒಂದೇ ಸೂತ್ರ ಕೆಲವೊಮ್ಮೆ ಎಲ್ಲ ಕಡೆ ಅಪ್ಲೈ ಆಗಲ್ಲ. ಈಗ ಗುರುಗಳು ಹೇಳಿದ್ದಾರೆ ನೀರೊಳಗಡೆ ಮುಳುಗ್ತಿರೋರನ್ನು ಮೇಲೆತ್ತಬೇಕು ಅಂತ. ಈಗ ಮೀನಿನ ಸೃಷ್ಟಿಯೇ ನೀರೊಳಗೆ ಇರಬೇಕು ಅಂತ. ಅಯ್ಯೋ ಗುರುಗಳು ಹೇಳ್ಯಾರೆ ಅಂತ ಮೀನು ತೆಗೆದು ನಾನು ದಡಕ್ಕೆ ಎಸ್ತ್ರೆ ಮೀನು ಸತ್ತೋಗುತ್ತೆ. ಅಯ್ಯೋ ಗುರುಗಳು ಹೇಳಿದ್ರು, ಅಯ್ಯೋ ದಡ್ಡ ನೀರೊಳಗಡೆ ಬಿಡಬೇಕು, ಅದನ್ನು ದಡಕ್ಕೆ ಎಸಿಬಾರ್ದು ಅಂತ. ಬಟ್ ನೆಕ್ಸ್ಟ್ ಯಾರೋ ಮನುಷ್ಯ ಮುಳುಗ್ತಾ ಇರ್ತಾನೆ, ಓ ಗುರುಗಳು ಹೇಳಿದ್ರು ದಡಕ್ಕೆ ಹಾಕಬಾರ್ದಂತೆ ಅಂತ. ಅವ್ರು ಗುರುಗಳು ಹೇಳಿದ ಮೀನಿಗೆ ಮನುಷ್ಯ ಮುಳುಗ್ತಾ ಇದ್ರೆ ದಡಕ್ಕೆ ತರಬೇಕು. ಆದರೆ ಮೀನು ಮುಳುಗೋ ಪ್ರಶ್ನೆನೇ ಇಲ್ಲ, ನೀರು ಇರೋದೇ ನೀರಲ್ಲಿ. ಆದರೆ ನೀವು ಈ ಸೂತ್ರವನ್ನು ತಗೊಂಡು ಮೀನಂತಂದು ದಡಕ್ಕೆ ಸತ್ತೋಗ್ಬಿಡುತ್ತೆ. ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸೂತ್ರ. ಈ ಕಾಲೇಜ್ ಹಂತದಲ್ಲಿ ಲವ್ ಮಾಡಿ ಫೇಲ್ಯೂರ್ ಆಗಿ ಬಂದಿರೋನ್ಗೊಂದು ಕತೆ, ಈ ಸಂಸಾರದಲ್ಲಿ ನೊಂದಿರೋರ್ಗೊಂದು ಕತೆ, ನೀವು ಪಾಪ ಎಲ್ಲ ದುಃಖಗಳನ್ನು ನೋಡಿ ಬಂದಿರೋರ್ಗೊಂದು ಕತೆ. ಅಂದರೆ ಒಬ್ಬ ಜ್ಞಾನಿ ಇಲ್ಲಿ 18 ವರ್ಷದಿಂದ ಹಿಡಿದು 80 ವರ್ಷದವರೆಗೆ ಎಲ್ಲ ಬಂದು ಮಾತಾಡ್ತಾರೆ. ಆಯಾ ವಯಸ್ಸಿಗೆ ಆಯಾ ಸಮಸ್ಯೆಗೆ ತಕ್ಕಂಥ ಪರಿಹಾರ ಅಥವಾ ಅದಕ್ಕೆ ತಕ್ಕಂಥ ಸಲಹೆ. ಹಾಗೆ ನಿಮಗೆ ಇವತ್ತು ಭಗವಂತ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ, ಉದಾಹರಣೆ ಕೊಡ್ತೀರಿ. ಹಾಗೆಯೇ ಎಲ್ಲರ ಪರಿಸ್ಥಿತಿ ಕೂಡ ನೀವು ಹೇಳ್ದಂಗೆ ಒಂದಷ್ಟು ಸಮಯ ಇಂಥವನ್ನೆಲ್ಲ ಕೇಳಿ ಗಟ್ಟಿಯಾಗಬೇಕು. ನಂತರ ನೀವೇ ಗುರು ಆಗ್ಬಿಡ್ಬೇಕು. ಈಗ ನೀವು ಹಂಗಾಗಿದ್ದೀರಿ ನೋಡಿ, ಅಷ್ಟು ಚೆನ್ನಾಗಿ ಬದುಕನ್ನು ಅರ್ಥೈಸ್ಕೊಂಡಿದ್ದೀರಿ. ದೇವ್ರು ನಿಮ್ಮ ಫಸ್ಟ್ನೇ ದಿನ ನಾನು ಎಷ್ಟು ಅಳ್ತಿದ್ದೆ ಸರ್. ನನಗೆ ನೀವು ಎಷ್ಟು ಟೈಮ್ ಕೊಟ್ಟಿದ್ದೀರ, ಎಷ್ಟು ಅಳ್ತಿದ್ದೆ. ಸುಮ್ಮನಿರ್ಸಕ್ ನೀವು ಗದರಿದ್ದೀರ ನನ್ನ ಒಂದು ಕಾಲದಲ್ಲಿ. ಹೌದೌದು, ಎಲ್ಲ ನೆನಪಿದೆ ನನಗೆ. ನೀವು ಪಾಪ ಆ ಸಮಯದಲ್ಲಿ ಅಷ್ಟು ಸುಲಭ ಅಲ್ಲ ಅವನ್ನೆಲ್ಲ ಸಹನೆ ಮಾಡೋದು. ನಿಮ್ಮವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದಾಗ
ಕೆಲವೊಬ್ಬರು ಸತ್ತು ನೋವು ಕೊಟ್ಟರೆ, ಕೆಲವೊಬ್ಬರು ಬದುಕಿದ್ದಾಗಲೇ ನೋವು ಕೊಟ್ಟರು. ಎಲ್ಲವನ್ನ ಸೇರಿ ನಿಮ್ಮ ಬದುಕು ಅವತ್ತು ಬಹಳ ದುಃಖ, ಸಾವಿನ ಯೋಜನೆ. ಸಾವಿನ ಮನೆ ಅತ್ಯಂತ ನೆಮ್ಮದಿಯ ಮನೆ ಅನಿಸೋ ಕಾಲ ಅದು. ಆದರೆ ಇವತ್ತು ಬದುಕನ್ನಷ್ಟು ಪ್ರೀತಿಸ್ತಾ ಇದ್ದೀರಿ. ಒಳ್ಳೇದಾಗಲಿ, ಬಹಳ ಸಂತೋಷ. ಹೌದು ಸರ್, ಅವತ್ತಂತೂ ನಮ್ಮ ತಾಯಿ ಶವದ ಮೇಲೇನೆ ನಿಮ್ ಜಮೀನು 15 ವರ್ಷಕ್ಕೆ ನಮ್ಮ ಅದನ್ನ ಕೊಟ್ರೇನೆ ನಿಮ್ ತಾಯಿ ಶವ ಸಂಸ್ಕಾರ ಮಾಡ್ತೀವಿ ಅನ್ನೋ ಸಂಬಂಧಿಕರಿದ್ದಾಗ ನಾನು ಅದನ್ನ ಜೀರ್ಣಿಸ್ಕೊಳಕೇನೆ ನನಗ್ ಶಕ್ತಿ ಇಲ್ಲ ಸರ್. ಅವತ್ತು ನಾನ್ ಸಿಂಗಲ್ ಆಗಿ ನಿಂತು ಅವ್ರನ್ನ ಕಳ್ಕೊಂಡಿರೋದೊಂದು, ಇವ್ರು ಈ ತರ ನಡ್ಕೊಳ್ತಿರೋದೊಂದು, ಬೇರೆ ಅಕ್ಕನೂ ಇಲ್ಲ, ತಂಗಿನೂ ಇಲ್ಲ, ಅಣ್ಣನ್ ಮಕ್ಳಿಲ್ಲ, ತಮ್ಮನ್ ಮಕ್ಳಿಲ್ಲ, ಒಬ್ಳೇ ಒಬ್ಳು. ಯಾರ್ಯಾರಿಲ್ಲ ಸರ್ ನಮ್ ತಾಯಿ ಮುಂದೆ, ನಾನು ಒಬ್ಳು ಬಿಟ್ರೆ ಬೇರೆ ಯಾರು ಇಲ್ಲ. ಅಂತವೆಲ್ಲ ದಾಟ್ಕೊಂಡು ಬಂದು ಲಾಸ್ಟ್ಗೆ ಬೀದಿಗೆ ಬಿದ್ದು ಅವಾಗ ನಿಮ್ ಕೈ ನೀರ್ ಸಿಕ್ಕಿತ್ತು ಸರ್ ನನಗೆ ಅವಾಗ. ಇಲ್ಲ ಬಾ, ಎಲ್ಲ ನಾವೆಲ್ಲ ನೆಪ ಅಷ್ಟೇ. ಚೆನ್ನಾಗಿರಿ, ಖುಷಿ ಆಯ್ತು, ಬಹಳ ಒಳ್ಳೇದಾಗ್ಲಿ. ಈಗ ಆರಾಮಾಗಿದ್ದೀನಿ ಸರ್, ಈಗ ಆರಾಮಾಗಿದ್ದೀನಿ. ಸಂತೋಷ. ಊಟ ಮಾಡಿದ್ರಾ? ಹಾ ಸರ್, ಊಟ ಆಯ್ತು. ನಿಮ್ದು? ಆಯ್ತು ಬಾ, ಆಯ್ತು. ಬರ್ರಿ ಸರ್ ನಮ್ಮನೆಗೆ ಒಂದ್ಸಲಿ. ಖಂಡಿತ ಬರೋಣವಾ, ಖಂಡಿತ ಬರೋ. ಒಂದು ಜಾತ್ರೆ ಆಗ್ಲಿ ಇಲ್ಲ ಹಬ್ಬ ಆಗ್ಲಿ, ಇವರೇ ಕಾರ್ಯಕ್ರಮ ವೀಕ್ಷಕರೇ ಒಂದಷ್ಟು ಜನ ಬರ್ತಾರಲ್ಲ, ಅವಾಗ ನಾನು ಹೇಳ್ತೀನಿ ಸರ್. ಓಹೋ, ಹೌದಾ? ಹಾ ಸರ್. ಓಕೆ ಓಕೆ, ಸಿಗ್ತಾರ ಇವ್ರೆ ನಿಮ್ಮ ಅಪ್ಪಟ ಅನುಯಾಯಿಗಳು ಯಾರಿದಾರ ಅವರು ಬರ್ತಾರೆ, ನೀವು ಬನ್ನಿ ಸರ್. ಆಯ್ತವ, ಆ ಸಮಯದಲ್ಲಿ ಹೇಳ್ತಾಯಿ. ಶುಭವಾಗ್ಲವ, ಶುಭವಾಗ್ಲಿ. ಓಕೆ ಸರ್. ಹಾ, ನೀವು ಬಹಳ ಸಮಯದಿಂದ ಈ ಕಾರ್ಯಕ್ರಮ ಕೇಳಿರುವುದಾದರೆ ಈ ಹೊನ್ನೂರಮ್ಮ ಅವರ ಕತೆ ನಿಮಗೆ ಗೊತ್ತಿರುತ್ತೆ. ಪಾಪ ಭಾಳ ನೋವು ತಿಂದಿರೋ ಜೀವ. ಆದರೆ ಇವತ್ತು ನನಗೆ ಖುಷಿಯಾಯಿತು, ಅವರು ಮುಖದಲ್ಲಿ ನಗುವಿದೆ, ಬದುಕಲ್ಲಿ ನಂಬಿಕೆ ವಿಶ್ವಾಸಗಳು ಗಟ್ಟಿಯಾಗಿದ್ದಾವೆ. ನಿಮಗಿನ್ನೂ ಒಳ್ಳೆಯದಾಗಬೇಕು, ಶುಭವಾಗಬೇಕು, ನಿಮಗೆ ಒಳ್ಳೆಯದಾಗಲಿ.